ಇವಳು ಯಾಕೆ ಇಷ್ಟೊಂದೆಲ್ಲ ಮಾಡ್ತಿದ್ದಾಳೆ? ಇವಳು ಹಿಂದೆ ಆಕ್ಚುಲಿ ಯಾರಿದ್ದಾರೆ? ಇವಳಿಗೇನ್ ಬೇಕಾಗಿದೆ? ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಶಾಂತಿ. ಯಜಮಾನ್ರು ಮೊದಲು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ಬಿಡ್ಲಿ, ಆಮೇಲೆ ಆ ಮಂತ್ರ ಮೂಲ ಹುಡುಕಿ ಅವಳನ್ನ ಮನೆಯಿಂದ ಆಚೆ ಹಾಕೋಣ. ಅಂದಂಗ ಸರಿ ಸರಿ ಮಾತಾಡು. ಹಲೋ ಅಮ್ಮ, ನಾನಮ್ಮ. ಅಮ್ಮ, ನಾನ್ ಸ್ಕೂಲಿಂದ ಬಂದಾಯ್ತಮ್ಮ. ನೀನ್ ಎಲ್ಲಿದ್ಯಾ? ಎಷ್ಟೊತ್ತಿಗೆ ಬರ್ತೀಯಾ ಮನೆಗೆ? ಪುಟ, ಈಗ ಬಂದ್ಬಿಡ್ತೀನಿ. ಬೇಗ ಬಾ ಅಮ್ಮ, ನಾನ್ ವೇಟಿಂಗ್ ಇಲ್ಲಿ. ನೋಡು, ಇವನ್ ಬೇರೆ. ಇವನ್ ನನ್ನ ಅರ್ಥ ಮಾಡ್ಕೋತಾನೆ. ಅವನ್ ನನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಪ್ರತಿದಿನ ನನ್ನನ್ನ ನೋಡ್ಬೇಕು, ನನ್ ಜೊತೆ ಮಾತಾಡ್ಬೇಕು, ನನ್ ಜೊತೆನೇ ಇರ್ಬೇಕು ಅಂತಾನೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಶಾಂತಿ, ರಾಘವ್ ಪರವಾಗಿಲ್ಲ. ಒಂದ್ ವೇಳೆ ನಾನೇನಾದ್ರೂ ರಾಘವ್ ಜಾಗದಲ್ಲಿ ಇದ್ದಿದ್ರೆ ಯಾವಾಗ್ಲೂ ನನ್ನ ಕಂಕಳದಲ್ಲಿ ಎತ್ಕೊಂಡು ಓಡಾಡುವಂತ ಹಠ ಹಿಡಿತಿದ್ದೆ. ಚಿನ್ನು, ತಮಾಷೆ ಮಾಡೋ ಟೈಮ್ ಆಯ್ತು. ಸಾರಿ. ಬಾ, ಶಾಂತಿ ನಿವಾಸಕ್ಕೆ ಹೋಗೋಣ. ಓ, ರಾಘವ್ ಮಲಗ್ಬಿಟ್ನಾ? ಸರಿ, ನನ್ ರೂಮಲ್ಲಿ ಮಲಗಿಸ್ತೀನಿ. ಸುಶಾಂತ, ಎಲ್ಲೋ ಮಂತ್ರ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಇನ್ನು? ಗೊತ್ತಿಲ್ಲಮ್ಮ, ಗಗನನ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ಸರಿ ಬಾ, ಊಟ ಬಡಿಸ್ತೀನಿ, ನೀನ್ ಊಟ ಮಾಡ್ಕೋ. ಈ ಹಾಳಾದ್ ಕೆಂಬೇರೆ. ಅಮ್ಮ, ಸುಶಾಂತ್ ಅವ್ರೆ, ಬನ್ನಿ ಊಟಕ್ಕೆ, ನಾನ್ ಬಡಿಸ್ತೀನಿ. ಅಮ್ಮ, ನೀವು ಸುಶಾಂತ್ ಅವರು ಊಟಕ್ಕೆ ಬನ್ನಿಮ್ಮ, ನಾನೇ ಬಡಿಸ್ತೀನಿ. ನಾನು ಮಾತ್ರೆ ತಗೋಬೇಕಲ್ಲಮ್ಮ, ಆಗ್ಲೇ ಊಟ ಮಾಡ್ಬಿಟ್ಟೆ ನಾನು. ಓ, ಹಾಗಾದ್ರೆ ನೀವು ಹೋಗಿ ಮಲ್ಗಿ, ನಾನು ಊಟ ಬಡಿಸ್ತೀನಿ. ಸರಿಯಮ್ಮ, ಹಾಗೆ ಮಾಡು. ಸುಶಾಂತ, ಮೊದ್ಲು ಮಂತ್ರಂಗ್ ಫೋನ್ ಮಾಡಿ ಮನೆಗ್ ಬರೋದಕ್ಕೆ ಹೇಳು. ಅಲ್ಲ, ಫ್ರೆಂಡ್ ಮನೇಲಿ ಇಷ್ಟೊತ್ತಾದ್ರೂ ಏನ್ ಕೆಲ್ಸ ಅವಳಿಗೆ? ಹೆಣ್ಣು ಹುಡುಗಿ ಆಗಿ ಜವಾಬ್ದಾರಿ ಬೇಡವಾ ಅವಳಿಗೆ? ಅಮ್ಮ, ಅವಳೇನ್ ಚಿಕ್ಕ ಮಗುನಾ? ಬರ್ತಾಳ್ ಬಿಡಿ. ಅರ್ಚನಾ, ಸುಶಾಂತ್ ಊಟ ಬಡ್ಸೋದಕ್ಕೇನು ತೊಂದ್ರೆ ಇಲ್ಲ ಅಲ್ವಾ ಮನೆಗೆ? ಅಯ್ಯೋ, ನನಗೇನ್ ತೊಂದ್ರೆ? ನಿಜವಾಗ್ಲೂ ನನಗೇನು ತೊಂದ್ರೆ ಇಲ್ಲ. ನೀನು ಈ ಮನೆಗ್ ಬಂದಿರೋ ಗೆಸ್ಟ್ ಅಮ್ಮ, ನಿನ್ ಕೈಲಿ ಕೆಲಸ ಮಾಡ್ಸೋದಕ್ಕೆ ನನ್ಗಿಷ್ಟ ಇಲ್ಲ. ಒಬ್ರಿಗೆ ಊಟ ಬಡಿಸೋದು ಅಂದ್ರೆ ನಮಗೆ ಆತ್ಮತೃಪ್ತಿ ಕೊಡುತ್ತೆ ಅಂತ ನಮ್ಮ ಅಣ್ಣ ಹೇಳ್ತಿದ್ರು. ನನಗೂ ಆ ಮಾತಿನ ಮೇಲೆ ನಂಬಿಕೆ ಇದೆ ಅಮ್ಮ. ನೀವು ಪರವಾಗಿಲ್ಲ, ಹೋಗಿ. ನಾನ್ ಸುಶಾಂತ್ ಅವ್ರಿಗೆ ಊಟ ಬಡಿಸಿ ಮಾತ್ರೆ ಕೊಡ್ತೀನಿ. ಸರಿಯಮ್ಮ, ಆಯ್ತು. ಸುಶಾಂತ್ ಅವ್ರೆ, ಊಟಕ್ಕೆ ಬನ್ನಿ. ಒಂದ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಬರ್ತೀನಿ. ಕೆಲಸ ಮಾಡೋದು ಯಾವಾಗ್ಲೂ ಇದ್ದೇ ಇರುತ್ತೆ ಸುಶಾಂತ್. ಬನ್ನಿ, ಊಟ ಮಾಡಿವ್ರಂತೆ, ಬೇಗ ಬನ್ನಿ.